ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ. ಬಹಳ ಜನ ಮಂದಿ ಅರ್ಜಿಗಳು ಕೊಟ್ಟಿದ್ದಾರೆ. ಮನೆ ಇಲ್ಲ ಪಾಪ ಬಡವರಿಗೆ, ಬಹಳ ಜನ ಮನೆ ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮನೆ ಉಪಮುಖ್ಯಮಂತ್ರಿಗಳು ಮತ್ತೆ ಸುರೇಶ್ ಅವರು ಬಂದಂತ ಕೇಳ್ಕೊಂಡ್ರು. ಆ ಅರ್ಜಿ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗೆ ವಿಧಿನೇ 15 ದಿನಲ್ಲಿ ಚನ್ನಪಟ್ಟಣಕ್ಕೆ 5,000 ಮನೆ ಹಣ ಸ್ಯಾಂಕ್ಷನ್ ಮಾಡ್ತೀನಿ. 5,000 ಮನೆನ ಚನ್ನಪಟ್ಟಣ ಸರ್ ತಾವು ಕೊಟ್ಟಿದ್ದೀರಾ ಸರ್, ಲೆಟರ್ ಕೊಟ್ಟಿದ್ದೀರಾ, ತಾವು ಬಂದು ನಾನು ಕೇಳ್ಕೊಂಡ್ರಿ. ನನಗೆ ನೀವು ಸುರೇಶ್ ಸಾಹೇಬ್ರು ಬಂದು ಕೇಳ್ಕೊಂಡ್ರಿ ಅಂತವ ಇನ್ನಂತ ನಾನು ಪಾದಯಾತ್ರೆ ಮಾಡುವಾಗ ಮನೆಗಳು ಬಹಳ ಡಿಮ್ಯಾಂಡ್ ಇದೆ ಅಂತ ಬಹಳ ಸರ್ಜಿಗಳು ಬಂದಿದೆ, ಆದಷ್ಟು ಮನೆ ಕೊಡಿ ಅಂತ ನಾವು ಕೇಳ್ಕೊಟ್ಟಿವಿ ಸರ್. ಅದು 15 ದಿನದಲ್ಲಿ 5,000 ಮನೆಯನ್ನ ನಾನು ಚನ್ನಪಟ್ಟಣಕ್ಕೆ ಕೊಡ್ತೀನಿ ಅಂತ ಹೇಳಕ್ ಬಯಸ್ತೇನೆ. ಅದ್ರ ಜೊತೆಯಲ್ಲಿ ನಮ್ಮ ಸೂರಿ ಸಾಹೇಬ್ ಬಹಳ ಸೊಟ್ಟಿದಂತ ಬಂದು ಕೇಳ್ಕೊಂಡ್ರು. ಸತಿ ಕುಮಾರಸ್ವಾಮಿ ಎಂದು ಕೇಳಿಲ್ಲ ನನಗೆ. ನಮ್ಮ ಅಲ್ಪಸಂಖ್ಯಾತರಲ್ಲಿ ಮೈನಾರಿಟಿ ಕಾಲೋನೀಸ್ ಡೆವಲಪ್ಮೆಂಟ್ ಅಂತ ಒಂದು ಫಂಡ್ ಇದೆ. ಯಾವತ್ತು ಇದ್ದವರು ಕುಮಾರಸ್ವಾಮಿ ನಾನು ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, ನಾನು ಗ್ರ್ಯಾಂಡ್ ಕೊಡಿ ಅಂತ ಎಂದೂ ಕೇಳಿಲ್ಲ. ಇವರು ಇದೆಲ್ಲ MP ಇರುವಾಗ ನಾನು 10 ಕೋಟಿಯನ್ನ ಅನುದಾನ ಮೈನಾರಿಟಿ ಅಲ್ಪಸಂಖ್ಯಾತರು ಮೈನಾರಿಟಿ ಕಾಲೇಜ್ ಅಂತ 10 ಕೋಟಿ ಸುರೇಶ್ ಅವ್ರು ಕೇಳಿದ್ದಕ್ಕೆ 10 ಕೋಟಿ ಕೇಳಿದೆ. ಈಗ ತಿರ್ಗಾ ಸುರೇಶ್ ಅವ್ರು ಕೇಳಿದ್ದಾರೆ, ಇಲ್ಲ ಸರ್ ಅಲ್ಪಸಂಖ್ಯಾತರು ಟೋಟಲ್ ಜಾಸ್ತಿ ಇದ್ದಾರೆ, ಇನ್ನೂ ಸ್ವಲ್ಪ ಅನುದಾನ ಬೇಕಾಗ್ತದಂತ ಇನ್ನೊಂದು 10 ದಿನದಲ್ಲಿ ಇನ್ನೊಂದು 10 ಕೋಟಿ ಸುರೇಶ್ ಅವ್ರು ಕೊಡ್ತೀನಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ.